ವಿಷಯವನ್ನು ಮಂಡಿಸಲಿದ್ದಾರೆ. ಮತ್ತೊಂದು ಹೆಮ್ಮೆಯ ವಿಚಾರ, ಕೃಷಿ ವಿವಿಯಿಂದ ಗೌರವ ಡಾಕ್ಟರೇಟ್ ಪಡೆದಂತಹ ರೈತರು ಹಾಗೂ ಹಿರಿಯರು ಇದೀಗ ನಮ್ಮ ಮುಂದೆ ವಿಷಯ ಮಂಡನೆಯಲ್ಲಿ. ಎಲ್ಲ ಸನ್ಮಾನ್ಯರೇ, ಈಗ ಸಮಯ 10 ನಿಮಿಷ ಕೊಟ್ಟಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಸಚಿವ ಮಾನ್ಯರೇ, ಕುಲಪತಿಗಳೇ, ಮಾಜಿ ಕುಲಪತಿಗಳೇ ಮತ್ತು ಹಾಗೂ ಎಲ್ಲ ವಿಜ್ಞಾನಿಗಳೇ, ರೈತರೇ ಹಾಗೂ ಎಲ್ಲ ವಿಜ್ಞಾನಿಗಳೇ ಹಾಗೂ ಭಾಳಷ್ಟು ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳೇ, ಇವತ್ತಿನ ದಿನ ನನಗೆ ಕೊಟ್ಟಿರೋಂಥದ್ದು ಸಮಗ್ರ ಕೃಷಿ ಬಗ್ಗೆ ಮತ್ತು ಹೈನುಗಾರಿಕೆ ಬಗ್ಗೆ ವಿಚಾರವಾಗಿ ಸುಸ್ಥಿರ ಹೇಗಾಗ್ಬೋದು ಅಂತ ಹೇಳಿದಕ್ಕೋಸ್ಕರ ಇವತ್ತು ವಿಚಾರ ಇದೆ. ನಾನು ದೊಡ್ಡಮಗ್ಗೆ ರಂಗಸ್ವಾಮಿ ಅಂತ ಹೇಳಿ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು. ನನ್ನ ಪದವಿ ಮುಗಿದ ಮೇಲೆ ಭಾಳಷ್ಟು ಉದ್ಯೋಗ ಅವಕಾಶಗಳಿದ್ರೂ ಕೂಡ ನಾನು ಕೃಷಿಯನ್ನೇ ಮಾಡಬೇಕು ಅಂತ ಹೇಳಿ ನಿಂತಿದ್ದು. ಕಾರಣ ನಮ್ಮ ಎಲ್ಲ ಕುಟುಂಬ ಕೃಷಿಯಿಂದ ಮೇಲೆ ಬಂದಿದ್ದು. ಅದು ನನಗೆ ಒಂಥರ ಆಕರ್ಷಣೆಯನ್ನು ಕೊಡ್ತಾಯಿತ್ತು. ಗೊತ್ತಿತ್ತು ನನಗೆ ಮುಂದಿನ ದಿನಗಳಲ್ಲಿ ಕೃಷಿ ಇದು ಕಬ್ಬಿಣದ ಕಡಲೆ ಅಂತೇಳಿ ಗೊತ್ತಿದ್ರೂ ಕೂಡ ಇಡೀ ನಮ್ಮ ಕುಟುಂಬ ಕೃಷಿನಲ್ಲೇ ಮೇಲೆ ಬರಬೇಕು ಅನ್ನೋದು ನಿಲುವಿನಲ್ಲಿ ನಾವು ಇವತ್ತು ಕೃಷಿಯನ್ನು ಮಾಡಲಿಕ್ಕೆ ಹೊರಟು. ನಮಗೆ ಸರ್ ಇವತ್ತು 650 ಎಕರೆ ಪ್ರದೇಶ ಜಮೀನಿದೆ. ಖುಷ್ಕಿ, ಕರಿ ಮತ್ತು ಪ್ಲ್ಯಾಂಟೇಷನ್ಸು, ಹಾಗೆ ಹೈನುಗಾರಿಕೆ, ದೊಡ್ಡ ದೊಡ್ಡ ಕೆರೆಗಳಿದೆ, ಅದರಲ್ಲಿ ಮೀನನ್ನು ಬಿಟ್ಟಿದ್ದೀವಿ. ಹಾಗೆ ತೋಟಗಾರಿಕೆ ಬೆಳೆನೂ ಹೇಳಿದ್ದೀನಿ ಈಗ. ಹಾಗೆ ಒಂದು 200 ಎಕರೆಯಲ್ಲಿ ಶ್ರೀಗಂಧ ಪ್ಲ್ಯಾಂಟೇಷನ್ಸ್ ಮಾಡಿದ್ದೀವಿ. ಈಗಾಗಲೇ 14-15 ವರ್ಷ ಆಗಿದೆ ಇವಾಗ. ಅದೇ ರೀತಿ ಒಂದು ಸಮಗ್ರ ಕೃಷಿ ಅಂದರೆ ಬೇರೆ ಬೇರೆ ಬೆಳೆ ನಮ್ಮ ತೋಟದಲ್ಲಿದೆ. ಆ ಸಮಗ್ರ ಕೃಷಿನಲ್ಲೂ ಕೂಡ ಮುಖ್ಯ ಏನು ನಾವು ಕ್ರಾಪನ್ನು ಮಾಡಿರ್ತೀವೋ ಅದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಮಿಶ್ರ ಬೆಳೆಯನ್ನು ನಾವು ಮಾಡ್ತಾ ಬಂದಿದ್ವಿ. ಆದರೆ ಒಟ್ಟಾರೆ ಆದಾಯ ನಮ್ಮ ಎಕರೆವಾರು ಏನು ಏಕ ಬೆಳೆ ಪದ್ಧತಿಯಲ್ಲಿ ಸಿಗ್ತಿತ್ತು ಅದರ 2ರಷ್ಟು ಮಿಶ್ರ ಬೆಳೆಯಲ್ಲಿ ಸಿಗ್ತಾಯಿದೆ. ಮಿಶ್ರ ಬೆಳೆ ಅಂದರೆ ಅದಾದಮೇಲೆ ಒಂದು ಬೆಳೆ ಅಲ್ಲ. ಈಗ ನಾವು ಅಡಿಕೆ ತೋಟ ಇದ್ದರೆ ಅಡಿಕೆ, ಅದ್ರ ಮಧ್ಯೆ ಏಲಕ್ಕಿ, ಸೈಡಲ್ಲೆಲ್ಲ ಮೆಣಸು, ಜಾಯಿಕಾಯಿ, ಹೀಗೆ ತೆಂಗು ಸೈಡಲ್ಲಿ, ಈ ಥರ ಎಲ್ಲ ಮಾಡಿಕೊಂಡು ಒಟ್ಟಾರೆ ಆದಾಯ ನಮ್ಮದು ಮಾಮೂಲಿಗಿಂತ 2ರಷ್ಟು ಜಾಸ್ತಿ ಇದೆ ಅಂಥೇಳಿ ಇವತ್ತು ನಾವು ಎಲ್ಲ ಲೆಕ್ಕಾಚಾರದಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ನಮಗೆ ದಿನೇಶ್ ಅವರು ಹೇಳಿದಾಗ ಈಗ ನಮ್ಮದು ಒಂದು 150 ಎಕರೆ ಕಾಫಿ ಇದೆ, ಒಂದು 200 ಎಕರೆ ಅಡಿಕೆ ಇದೆ. ನಾನು ಮುಂಚೆ ತಂಬಾಕನ್ನು VFC ಟೊಬ್ಯಾಕೋನ ಬೆಳೀತಾಯಿದ್ದು. ಅದು ಕತೆ ಅದು ಹೇಳ್ತಾ ಇದ್ರೆ ತುಂಬ ಟೈಮ್ ಆಗ್ತದೆ. ಇಡೀ ರಾಷ್ಟ್ರದಲ್ಲಿ ನಾವು ಎಷ್ಟು ಕ್ವಾಂಟಿಟಿಯನ್ನು ಬೆಳೆದಿದ್ದೋ ಆ ರೆಕಾರ್ಡನ್ನು ಇವತ್ತವರೆಗೂ ಯಾರೂ ಕೂಡ ಮುರಿಯೋಕ್ಕಾಗಿಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತದನಂತರ ಅದನ್ನು ನಿಲ್ಲಿಸಿ ಅದೇ ಜಾಗಕ್ಕೆ ಪೂರ್ತಿ ಕಾಡನ್ನು ಮಾಡಿದ್ರು. ಏಕೆ ತಂಬಾಕನ್ನು 12 kg ತಂಬಾಕನ್ನು ನಾವು ಉತ್ಪತ್ತಿ ಮಾಡಬೇಕಾದ್ರೆ, 1 kg ತಂಬಾಕನ್ನು ಉತ್ಪತ್ತಿ ಮಾಡಬೇಕಾದ್ರೆ ಸುಮಾರು 12ರಿಂದ 15 kg ಸೌದೆಯನ್ನು ಸುಡಬೇಕಾಗ್ತದೆ ಕ್ಯೂರಿಂಗ್ ಮಾಡೋದಕ್ಕೆ. ಅದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಹಾಗಾಗಿ ನನಗೆಲ್ಲೋ ಒಂದು ಕಡೆ ಅದು ನೋವಾಗಿ ಆ ತಂಬಾಕನ್ನು ನಿಲ್ಲಿಸಿ ಅದೇ ಜಾಗಕ್ಕೆ ಮರವನ್ನು ಏನು ನಾವು ಉರುವಲಾಗಿ ಮಾಡಿದ್ದೋ ಆ ಜಾಗಕ್ಕೆ, ಅಷ್ಟೂ ಜಾಗಕ್ಕೆ ಇವತ್ತು 400 ಎಕರೆಗೆ ಪ್ಲ್ಯಾಂಟೇಷನ್ಸನ್ನು, ಮರಗಿಡ ಇರ್ಬೋದು, ಹೆಬ್ಬೇವು ಇರ್ಬೋದು, ಸಿಲ್ವರ್ ಇರ್ಬೋದು, ಹಾಗೆ ಶ್ರೀಗಂಧ ಇರ್ಬೋದು, ಇದನ್ನೆಲ್ಲ ಪ್ಲ್ಯಾಂಟಿಂಗ್ ಮಾಡಿ ಇವತ್ತು ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ಇವತ್ತು ನಮ್ಮ ಪ್ಲ್ಯಾಂಟೇಷನ್ ಪೂರ್ತಿ 500 ಎಕರೆನೂ ಕೂಡ. ಹಾಗೆ ಮತ್ತೆ ನೆಕ್ಸ್ಟ್ ಬರೋದಾದರೆ ನಾವು ವೆನಿಲಾ
ಪ್ಲ್ಯಾಂಟಿಂಗ್ ಮಾಡಿದ್ದು. ಹಾಗೆ ಬಂದು ನಮ್ಮ ದೇಶದಲ್ಲಿ ವೆನಿಲಾಗೆ ಅಷ್ಟೊಂದು ಬೇಡಿಕೆ ಇಲ್ಲ, ನೀವು ಹೊರದೇಶಕ್ಕೆ ಸಾವಯವ ಮಾಡಿ ವೆನಿಲಾನ ನೀವು ಕೊಡಿ, ಆ ಕೃಷಿ ಪದ್ಧತಿಯನ್ನು ಅಳವಡಿಸಿ ಅಂತ. ನಾನು ಈ ದೇವನಹಳ್ಳಿ ಸುತ್ತಮುತ್ತ ಬಂದು ಒಂದು 18 ಹಸುಗಳನ್ನು ತಗೊಂಡೋಗಿ ಸಗಣಿಗೋಸ್ಕರ, ಸಾವಯವಕ್ಕೋಸ್ಕರ ನಮ್ಮೂರಲ್ಲಿ ಅದನ್ನು ಸಗಣಿಗೋಸ್ಕರ ಮಾಡಿ ಕೊನೆಗೆ ಬಂತು. ಆದರೆ ರೇಟೇನು ಸಿಕ್ಕಲಿಲ್ಲ ವೆನಿಲಾಗೆ. ಅದಾದಮೇಲೆ ನಾವು ಇನ್ನು ಹಸು 18 ಇದ್ದದ್ದು 10 ಹತ್ರ ಬರ್ತಾ ಬರ್ತಾ 100 ಆಯಿತು. 100 ಆದಮೇಲೆ ಇದನ್ನೇ ಒಂದು 1000 ಹಸುಗಳನ್ನು ಮಾಡೋಣ ಅಂತೇಳಿ ಇಸ್ರೇಲ್ಗೆ ಹೋಗಿ ಇಟಲಿ, ಇಸ್ರೇಲಲ್ಲೆಲ್ಲ ನೋಡ್ಕೊಂಡು ಬಂದು ನಾವು ಯಾಕೆ ಮಾಡಬಾರ್ದು ಅಂತೇಳಿ ಉದ್ದಿಮೆಯನ್ನೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದ್ದು. ಇವತ್ತು ಇಡೀ ಇಂಡಿಯಾದಲ್ಲಿ ನಾವು ದನಗಳನ್ನು ಏನು ಈಗ ನಾವು ನೋಡ್ಕೊಳ್ತಾ ಇದ್ದೀವೋ, ವುಮೆನ್ಸ್ ಅಷ್ಟು ಮಾನವೀಯತೆಯಿಂದ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಅಮೇರಿಕನ್ ಒಂದು ಕಂಪ್ನಿ, ಒಂದು ಸರ್ಟಿಫೈಡ್ ಕಂಪ್ನಿ ಬಂದು ಸರ್ಟಿಫೈಡ್ ಹ್ಯೂಮೆನ್ ಅಂತ ಹೇಳಿ ಒಂದು ಸರ್ಟಿಫಿಕೇಟನ್ನು ಇವತ್ತು ಕೊಟ್ಟು ಹೋಗಿದ್ದಾರೆ. ಇವತ್ತು ಇದು ದೇಶದಲ್ಲಿ, ಇಡೀ ಕರ್ನಾಟಕದಲ್ಲಿ ನಮ್ಮದು ಒಂದೇ ಡೈರಿಗೆ ಅಂಥ ಒಂದು ಸರ್ಟಿಫಿಕೇಟನ್ನು ಇವತ್ತು ಕೊಟ್ಟೋಗಿರೋದು ಹೆಮ್ಮೆ ಆಗ್ತಾ ಇದ್ದೀವಿ ಇವತ್ತು. ಈಗ ನಾವು ಮಾಡ್ತಾ ಇರೋದು ಕೃಷಿ ಏನು ಡೈರಿನ ನಾವು ಮಾಡ್ತಾ ಇದ್ದೀವಿ ಇವತ್ತು. ಮನುಷ್ಯರು ಹಾಲನ್ನು ಕೈಯಲ್ಲಿ ಮುಟ್ಟಾಗಿಲ್ಲ, ಒಂದು ಆ್ಯಂಟಿಬಯೋಟಿಕ್ಕು ಅದರಲ್ಲಿ ಇರೋ ಹಾಗಿಲ್ಲ, ಅಫ್ಲೋಟಾಕ್ಸಿನ್ ಅದರಲ್ಲಿ ಇರೋ ಹಾಗಿಲ್ಲ. ಇದನ್ನೆಲ್ಲ ಅಂದ್ಕೊಂಡು ನಮ್ಮಲ್ಲಿ ಡಾಕ್ಟ್ರುಗಳು 3 ಜನ ಡಾಕ್ಟ್ರುಗಳಿದ್ದಾರೆ ಆ ಡೈರಿ ನೋಡ್ಕೊಳ್ಳೋದಕ್ಕೆ. ಕೇವಲ 15 ಜನದಲ್ಲಿ 1000 ಹಸುಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಇದು ಇಸ್ರೇಲ್ ಟೆಕ್ನಾಲಜಿ. ಒಂದೇ ಒಂದು ಹಸು ಕೂಡ ನಾವು ಅದಕ್ಕೆ ಮೂಗರು ಹಾಕಿಲ್ಲ, ಅದಕ್ಕೆ ಕಟ್ಟು ಹಾಕಿಲ್ಲ, ಏನೂ ಮಾಡಿಲ್ಲ. ಅದನ್ನು ನೀವು ನೋಡ್ತಾ ಇರ್ಬೋದು. ಅದಕ್ಕೆಲ್ಲ ನಾವು ಮುಂಚೆ ಸೈಲೇಜನ್ನು ಮಾಡಿ, ಅದಕ್ಕೆ ಸೈಲೇಜು, ಒಣಮೇವು ಸ್ವಲ್ಪ ಕಟ್ ಮಾಡ್ತೀವಿ, ಅದ್ರ ಜೊತೆಗೆ ಮಿನರಲ್ ಮಿಕ್ಸ್ಚರ್ಸು, ಆಮೇಲೆ ಹಿಂಡಿ, ಈ ಥರದ್ದನ್ನೆಲ್ಲ ಏನು ಫಾರ್ಮುಲಾ ಇದೆ ಆ ಫಾರ್ಮುಲಾಗೆ ಒಬ್ಬರು ಅಲ್ಲಿ ಇರ್ತಾರೆ, ಅದ್ರ ಪ್ರಕಾರ ಅದನ್ನು ಫಾರ್ಮುಲಾ ಮಾಡಿ ಆ ಹಸುಗಳಿಗೆ ಅದನ್ನು ಕೊಡ್ತಾರೆ. ಕೊಡುವಾಗ ಎಲ್ಲ ಹಸುಗಳು ಒಂದೇ ರೀತಿ ಕೊಡೋದಿಲ್ಲ ಮೇವನ್ನು. ಒಂದೊಂದು ಸಪ್ರೇಟ್ ಬ್ಯಾರಿಕೇಡ್ ಮಾಡಿರ್ತೀವಿ ಅಲ್ಲಿ. ಆ ಬ್ಯಾರಿಕೇಡಲ್ಲಿ 20 ಲೀಟ್ರ್ ಕೊಡುವಂಥದ್ದಕ್ಕೆ ಬೇರೆ ಸಪ್ರೇಟು, 15 ಲೀಟ್ರ್ ಕೊಡುವಂಥದ್ದಕ್ಕೆ ಸಪ್ರೇಟು, ಕರುಗಳಿಗೆ ಸಪ್ರೇಟು, ಹಾಲು ಕೊಡದೇ ಇರೋದು ಯಾಕೆ ಅಂತಂದರೆ ನಾವು ಆ ಮೇವನ್ನು ಕೊಡುವಾಗ, ಆಹಾರವನ್ನು ಕೊಡುವಾಗ, ಕಾನ್ಸಂಟ್ರೇಟ್ ಫೀಡ್ ಕೊಡುವಾಗ ಅದೇನು ಹಾಲು ಇಳುವರಿ ಕೊಡ್ತಾ ಇರ್ತದೆ ಅದ್ರ ಪ್ರಕಾರ ನಾವು ಅದನ್ನು ಕೊಡ್ತಾ ಹೋಗಬೇಕು. ಇಲ್ದಿದ್ರೆ ನಮಗೆ ಅದು ನಷ್ಟ ಆಗ್ತದೆ ಅನ್ನೋ ದೃಷ್ಟಿನಲ್ಲಿ ಆ ಥರ ನಾವು ಮಾಡ್ತಾಯಿದ್ದು. ಪ್ಯಾಟಕ್ ಅಂತಂದರೆ ಸುಮಾರು 200 ಅಡಿ ಉದ್ದ ಇರ್ತದೆ, 50 ಅಡಿ 100 ಅಡಿ ಅಷ್ಟು ಅಗಲ ಇರ್ತದೆ. ನಾವು ಹಸುಗಳಿಗೆ ಮೂಗರ ಹಾಕಿರೋದಿಲ್ಲ, ಕೊಳ್ಳೂರಿ ಹಾಕಿದಿಲ್ಲ ಅಂತ ಮುಂಚೆ ಕಟ್ಟು ಹಾಕೋದಿಲ್ಲ. ಅದನ್ನು ಅದು ಫ್ರೀಯಾಗಿ ಓಡಾಡ್ತಾ ಇರ್ತದೆ, ಹ್ಯಾಪಿಯಾಗಿ ಓಡಾಡ್ತಾ ಇರ್ತದೆ. ಅದರಂತ ಬಂದಂಥ ಹಾಲು, ಹ್ಯಾಪಿ ಕವಿಯಿಂದ ಬಂದಂಥ ಹಾಲು ಹ್ಯಾಪಿ ಮಿಲ್ಕ್ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ, ಅದು ಯಾವುದೇ ಕಾರಣದಲ್ಲೂ ಸ್ಟ್ರೆಸ್ ಆಗೋದಿಲ್ಲ. ಯಾವಾಗ ಅದಕ್ಕೆ ಆ ಕಡೆ ಒಂದು ಹಗ್ಗ ಈ ಕಡೆ ಒಂದು ಹಗ್ಗ ಹಾಕಿ ಕಟ್ಟಾಕಿ ಅದನ್ನು ರಬ್ಬರ್ ಮ್ಯಾಟ್ ಮೇಲೆ ಹಾಕ್ಸಿದ್ರು ಕೂಡ ಅದು ಯಾವಾಗ ಕಳುವಾಗ್ತೋ ಅದೇ ಜಾಗದಿಂದ ಆ ಕಡೆ ಈ ಕಡೆ ನಾವು ಇದು ಮಾಡೋದಿಲ್ಲ. ಇದು ಹಾಗಲ್ಲ, ದಿನಂಪ್ರತಿ ಅದು ಓಡಾಡ್ತಾ ಇರ್ತದೆ. ಅದನ್ನು ನಾವು ಉಳ್ತಾ ಇರ್ತೀವಿ, ಪ್ರತಿದಿನ ಮಣ್ಣನ್ನು ನಾವು ಉಳ್ತಾ ಇರ್ತೀವಿ. ಅದು ಏನು ಮೇವು ತಿನ್ನಕ್ಕೆ ಬರ್ತದೆ, ನೀರು ಕುಡಿಯೋಕ್ಕೆ ಬರ್ತದೆ, ಅಲ್ಲಿ ಮಾತ್ರ ಕಾಂಕ್ರೀಟ್ ಮಾತ್ರ ಹಾಕಿರ್ತೀವಿ. ಇಡೀ ಇಂಡಿಯಾದಲ್ಲಿ ನಾವೊಂದು ಹೊಸ ಇದನ್ನು ಕಂಡುಹಿಡ್ತಿದ್ದೀವಿ ಇವತ್ತು. ಏನು ಸ್ಕ್ರೇಪರ್ ಇದೆ, ನಾವು ಸ್ಕ್ರೇಪರ್ನ ಆಟೋಮೆಟಿಕ್ ಸ್ಕ್ರೇಪರು, ಈ ಸಗಣಿನ ಬಾಚೋದಕ್ಕೆ ಈಗ ನಮ್ಮ ಯುವಕರೆಲ್ಲ ಏನಪ್ಪ ಡೈರಿ ಮಾಡೋದು, ಅದೆಲ್ಲ ಸಗಣಿ ವಾಸನೆ, ಆ ಸಗಣಿ ಎಲ್ಲ ಕೈಯಲ್ಲಿ ಮುಟ್ಟಬೇಕು ಅಂತ ಒಂದು ಇದಿತ್ತಲ್ಲ. ಇವತ್ತು ನಾವು ಏನು ಮಾಡಿದ್ವಿ, ಒಂದು ಆಟೋಮೆಟಿಕ್ ಸ್ಕ್ರೇಪರನ್ನು ನಾವು ಮಾಡಿದ್ವಿ. ಅದಕ್ಕೆ ಪ್ರೋಗ್ರಾಮ್ ಫಿಕ್ಸ್ ಮಾಡಿದರೆ ಬಂದು ಅದು 2 ಅವರ್ಸು 3 ಅವರ್ಸ್ ತಕ್ಕನಾಗಿ ಅದು ಸ್ಕ್ರೇಪ್ ಮಾಡ್ಕೊಂಡು ಹೋಗಿ ಒಂದು ಕಡೆಗೆ ಬಿಡ್ತದೆ. ಗಟ್ಟಿ ಗೊಬ್ಬರದ ಸಗಣಿ ಸಿಗ್ತದೆ. ಇದು ನೀರು ಹಾಕಿ ಏನೂ ಮಾಡೋದಲ್ಲ. ಇದೊಂದು ಒಳ್ಳೆಯ ಅದ್ಭುತವಾದಂಥ ಟೆಕ್ನಾಲಜಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದನ್ನು ನಾವು ಮೊಟ್ಟ ಮೊದಲಿನಾಗಿ ಇದನ್ನು ನಾವು ಕಂಡುಹಿಡ್ತೀವಿ. ಬಂದು ಬೇಕಿದ್ರೆ ತಾವು ನೋಡ್ಬೋದು. ಈ ಹಾಲನ್ನು ನಾವು ಹೇಗೆ ಮಾಡ್ತೀವಿ ಅಂತಂದರೆ, ಸ್ವಲ್ಪ ನೀರು ತಗೊಳ್ಳ, ನೀರನ್ನ ಆಯಿತು.
ನಮ್ಮ ಹಾಲಲ್ಲಿ ಈಗೊಂದು ಬ್ರ್ಯಾಂಡ್ ಮಾಡಿದ್ದೀವಿ, ಅದು ಮಿಲ್ಕಿಂಗ್ ಅಂತೇಳಿ ಬ್ರ್ಯಾಂಡ್ ಮಾಡಿ ಈಗ ನಮ್ಮ ಪ್ರಾಡಕ್ಟು ಈಗ ಬರ್ತಾ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಎಂಟ್ರೆನ್ಸಲ್ಲೇ ನಮ್ಮದು ಸ್ಟಾಲ್ ಇದೆ. ಅದನ್ನು ನೀವು ನೋಡಿ ಬೇಕಿದ್ರೆ ರುಚಿಯನ್ನು ನೋಡ್ಬೋದು. ಹಾಲನ್ನು ಈ ಸದ್ಯದಲ್ಲಿ ಬಿಡುಗಡೆ ಮಾಡ್ತಿದ್ವಿ, ಮಿಲ್ಕಿಂಗ್ ಅನ್ನೋ ಬ್ರ್ಯಾಂಡಲ್ಲಿ ನಾವು ಬಿಡುಗಡೆ ಮಾಡ್ತಿದ್ವಿ. ತದನಂತರ ಎಲ್ಲ ಬ್ರ್ಯಾಂಡ್ ಇವತ್ತು ಬೆಂಗಳೂರಲ್ಲಿ ಒಂದು 500 ಹೈಪರ್ ಮಾರ್ಕೆಟಲ್ಲಿ ನಮ್ಮದು ಬ್ರ್ಯಾಂಡ್ ಇವತ್ತು ಮಾರ್ಕೆಟಿಂಗ್ ಆಗ್ತಾಯಿದೆ. 500 ನಮ್ಮದೆಲ್ಲ ಪ್ರಾಡಕ್ಟ್ ಹೇಗೆಂದರೆ, ಎಲ್ಲಿ ಹಾಲು ಕೆಚ್ಚಲಿಂದ ಬಂತು ಅಲ್ಲಿಂದ ಏನು ಆ ಚಿಲ್ಲರಿಗೆ ಹೋಗ್ತದೆ, ಚಿಲ್ಲರಿಂದ ಟ್ಯಾಂಕರಲ್ಲಿ ತಗೊಂಡು ಬಂದ್ಬಿಟ್ಟು ಸೈಲೋಗಿ ಹಾಕ್ತದೆ. ಅಲ್ಲಿಂದ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟನ್ನು ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಮಗ್ಗೆಮನೆ ಫುಡ್ಸ್ ಅಂಡ್ ಲಿಮಿಟೆಡ್ ಅಂತೇಳಿ ಅದಕ್ಕೆ ನಾವು ಅದನ್ನು ನಾಮಕರಣ ಮಾಡಿದ್ದೀವಿ. ಮಾರ್ಕೆಟಿಂಗ್ ಮಾಡೋದಕ್ಕೆ ಈ ಬ್ರ್ಯಾಂಡ್ ಮಿಲ್ಕಿಂಗ್ ಬ್ರ್ಯಾಂಡ್ ಮೇಲೆ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ನಾವು ಕಲೆಕ್ಟ್ ಮಾಡ್ತಾಯಿದ್ದೀವಿ ಬೇರೆ ರೈತರನ್ನು, ಸುಮಾರು 100 ಜನ ರೈತರನ್ನ ನಮ್ಮದು ಪಾಲಿಸಿ ಪ್ರಕಾರ ಅವ್ರು ಮಾಡಿದರೆ, ನಾವೇನೇನೋ ನಾರ್ಮ್ಸ್ ಇದೆ, ಅವರು ಮಿಲ್ಕಿಂಗ್ ಮಿಷನ್ನಲ್ಲೇ ಕರಿಬೇಕು, ಅವರು ಮೂಗ್ದರ ಮತ್ತು ಕೊಳ್ಳೂರಿನ ಹಾಕಿರಬಾರ್ದು, ಅದನ್ನು ಫ್ರೀಯಾಗಿ ಬಿಡಬೇಕು, ಅದನ್ನು ಕೈಯಲ್ಲಿ ಕರಿಬಾರ್ದು, ಆಮೇಲೆ ಅದರಲ್ಲಿ ಆ್ಯಂಟಿಬಯೋಟಿಕ್ ಇರಬಾರ್ದು, ಅಫ್ಲೋಟಾಕ್ಸಿನ್ ಇರಬಾರ್ದು. ಇದೆಲ್ಲ ನಾರ್ಮ್ಸಲ್ಲಿ ಇದ್ದರೆ ಅವರಿಗೆ ಒಂದೊಂದು ಇದಕ್ಕೂ ಕೂಡ ನಾವು ಈಗ ಮೂಗ್ದರ ಹಾಕಿಲ್ವಾ, ಅದಕ್ಕೆ ಕೊಡೋಂಥ ಹಾಲಿಗೆ ರೇಟ್ ಅಲ್ಲದೇ ಇನ್ಸೆಂಟಿವು ನಾವು ಕೊಡ್ತೀವಿ 20 ಪೈಸೆ ಅದಕ್ಕೆ 1 ಲೀಟ್ರಿಗೆ. ಅದೇ ಥರ ಫ್ರೀಯಾಗಿ ಬಿಟ್ಟಿದ್ದಾರೆ, ನಮ್ಮ ಥರ ಪ್ರಾಡಕ್ಟನ್ನು ಅದೇ ಥರ ಫ್ರೀಯಾಗಿ ಬಿಟ್ಟಿದ್ದಾರೆ, ಅದಕ್ಕೆ 20 ಪೈಸೆ ಪರ್ ಲೀಟರ್ ಜಾಸ್ತಿ. ಆ್ಯಂಟಿಬಯೋಟಿಕ್ ಇಲ್ವಾ, ಅದಕ್ಕೆ 20 ಪೈಸೆ ಜಾಸ್ತಿ. ಅಫ್ಲೋಟಾಕ್ಸಿನ್ ಇಲ್ವಾ, ಅದಕ್ಕೆ 20 ಪೈಸೆ ಜಾಸ್ತಿ. ಆ ಥರ ಒಂದು ಇನ್ಸೆಂಟಿವನ್ನು ನಾವು ಕೊಟ್ಟು ಶುದ್ಧ ಹಾಲನ್ನು, ಕ್ಲೀನಾಗಿರೋ ಹಾಲನ್ನು ನಾವು ಕೊಡೋದಕ್ಕೆ, ನಾವು ನಮ್ಮ ಸಮಾಜಕ್ಕೆ ನಾವು ಕೊಡಬೇಕನ್ನೋ ಉದ್ದೇಶದಲ್ಲಿ ನಮಗೆ ಬೇಕಾದಷ್ಟು ವ್ಯವಹಾರ ಎಲ್ಲ ಇದ್ದರೂ ಕೂಡ ನಮ್ಮ ಸಮಾಜಕ್ಕೆ ನಮ್ಮದೊಂದು ಕೊಡುಗೆ ಇರಲಿ ಅಂತ ಹೇಳಿ, ಒಳ್ಳೆಯ ಹಾಲನ್ನು ನಮ್ಮ ಜನರಿಗೆ ಕೊಡಬೇಕು ಅಂಥೇಳಿ ನಾವು ಈ ಉದ್ದೇಶದಿಂದ ಇದನ್ನು ಡೈರಿಯನ್ನು ಮಾಡ್ತಾಯಿದ್ದೀವಿ. ಇವಾಗ ಸಣ್ಣದಿರ್ಬೋದು, ನನಗೆ ಗೊತ್ತಿದೆ ಮುಂದಕ್ಕೆ ಇದು ಒಂದು ಒಳ್ಳೆಯ ಭವಿಷ್ಯ ಇದೆ ಅಂಥೇಳಿ ನನಗೆ ಅನಿಸಿ ಇದನ್ನು ನಾವು ಮಾಡ್ತಾಯಿದ್ದೀವಿ. ಒಳ್ಳೆಯ ಡಾಕ್ಟ್ರುಗಳಿದ್ದಾರೆ ನಮ್ಮಲ್ಲಿ. ಈಗ ಬೆಂಗಳೂರಲ್ಲಿ ಮಾರ್ಕೆಟಿಂಗ್ಗೆ ಸುಮಾರು ಒಂದು 25 ಜನ ಇವತ್ತು ಮಾರ್ಕೆಟಿಂಗ್ನವರಿದ್ದಾರೆ. ಹಾಗೆ ಪ್ರೊಕ್ಯೂರ್ಮೆಂಟ್ ಮಾಡಿದ್ರು. ಈಗ ಮಿಲ್ಕ್ ಫ್ರೆಶ್ ಅಂತೇಳಿ, ಕ್ಷೀರಧಾರೆ ಅಂಥೇಳಿ ಆ ಹೆಸರನ್ನಿಟ್ಟು ನಾವು ಮಿಲ್ಕನ್ನು ಪ್ರೊಕ್ಯೂರ್ ಮಾಡ್ತಾಯಿದ್ವಿ. ನಮ್ಮ ರೈತರೆಲ್ಲ ಹ್ಯಾಪಿಯಾಗಿದ್ದಾರೆ. ಏನು ನಾವು ಮಾಡ್ತಾಯಿದ್ವಿ ಆ ಪ್ರೋಸೆಸ್ಸನ್ನು ಇನ್ನೂ ತುಂಬ ಜನ ಬರ್ತಾಯಿದ್ದಾರೆ. ಈಗ ನಾವು ಕೇರಳಕ್ಕೆ ಸಪ್ಲೈ ಮಾಡ್ತಿದ್ದೀವಿ, ಬೆಂಗಳೂರು, ಮಂಗಳೂರು ಈ ಕಡೆ ಎಲ್ಲ ಹೋಗ್ತಾಯಿದೆ. ಪ್ರೀಮಿಯಂ ಮಿಲ್ಕನ್ನು ನಾವು ಇವತ್ತು ಕೊಡ್ತಾಯಿದ್ದೀವಿ. ಅದರಲ್ಲಿ ಏನಂದರೆ, ಪ್ರೀಮಿಯಂ ಮಿಲ್ಕನ್ನು ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ, ಪ್ರೀಮಿಯಂ ಮಿಲ್ಕ್ ಅದೇನು ಟ್ರೇಸಬಿಲಿಟಿ ಇರ್ತದೆ. ಎಲ್ಲಿ ಹಾಲು ಕರೆದ್ರು, ಎಲ್ಲಿ ಯಾವ ಊರಲ್ಲಿ ಹಾಲು ಕರೆದ್ರು, ಯಾವ ಟೈಮಿಗೆ ಹಾಲು ಕರೆದ್ರು, ಯಾವ ಕಂಟೈನರಲ್ಲಿ ಬರ್ತಾಯಿದೆ, ಬೆಂಗಳೂರಲ್ಲಿ ಯಾವ ಟೈಮಿಗೆ ಬಂತು, ಅದೆಲ್ಲ ನಿಮಗೆ QR ಕೋಡನ್ನು ಟ್ರೇಸ್ ಮಾಡಿದರೆ ಹಾಲಿನ ಟ್ರೇಸಬಿಲಿಟಿ ಇರ್ತದೆ. ಅದು ಕಾರ್ಟೂನ್ ಬಾಕ್ಸಲ್ಲಿ ಇರ್ತದೆ, ಅದು ಪ್ಲಾಸ್ಟಿಕ್ಕಲ್ಲಿ ನಾವು ಯೂಸ್ ಮಾಡೋದಿಲ್ಲ. ಅದು ಎಲ್ಲ ನಮ್ಮ ಒಟ್ಟಾರೆ ಈ ಡೈರಿಗೆ ಸಂಬಂಧಪಟ್ಟಂಗೆ ಸುಮಾರು ಡೈರಿ ಮತ್ತು ನಮ್ಮ ಕೃಷಿ, ಸಮಗ್ರ ಕೃಷಿಗೆ ಸಂಬಂಧಪಟ್ಟಂಗೆ ಸುಮಾರು 800 ಜನ ಇವತ್ತು ನಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅಷ್ಟು ಜನಕ್ಕೆ ನಾವು ಕೆಲಸ ಕೊಡ್ತಿದ್ದೀವಿ ಅಂತ ಒಂದು ಹೆಮ್ಮೆಯ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಇಡೀ ನಮ್ಮ ಕುಟುಂಬ, ನಮ್ಮ ತಮ್ಮದೇವರು ಎಲ್ಲ ಹೆಗಲಿಗೆ ಹೇಳ್ಕೊಟ್ಟು ನಾವು ಎಲ್ಲ ಕೆಲಸ ಮಾಡ್ತಾ, ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ. ನಮ್ಮ ತಮ್ಮದಿರ ಮಕ್ಕಳು ಅವರೆಲ್ಲ ಒಳ್ಳೊಳ್ಳೆ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದಾರೆ. ನಮ್ಮ ತಮ್ಮದರೆಲ್ಲ ನಮ್ಮ ಈ ಮತ್ತು ಏನು ಕೃಷಿ ಮತ್ತು ಹೈನುಗಾರಿಕೆಗೆ ಎಲ್ಲ ಸಹಕಾರ ಕೊಟ್ಟು ಎಲ್ಲ ಜೊತೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹಾಗಾಗಲೇ 2 ಸಾರಿ ಕೊಟ್ಟಿದ್ದಾರೆ, ಈಗ ಅದಕ್ಕೋಸ್ಕರ ನಾನು ನಿಲ್ಲಿಸ್ಬೇಕು.